ವೆಲ್ಕಮ್ ಟು ಲರ್ನ್ ಬಿಲ್ಡ್ ಗ್ರೋ ಚಾನಲ್. ಈ ವಿಡಿಯೋನಲ್ಲಿ ನಾನು 3x3 ಕ್ಯೂಬ್ನ ಸಾಲ್ವ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಸೊ ಈ 3x3 ಕ್ಯೂಬ್ನ ಸಾಲ್ವ್ ಮಾಡೋದಕ್ಕೆ ಟೋಟಲ್ 8 ಸ್ಟೆಪ್ಸ್ ಇರುತ್ತೆ. ಸೊ ಸ್ಟೆಪ್ ಬೈ ಸ್ಟೆಪ್ಪು ವಿತ್ ಫಾರ್ಮುಲಾಸು ನಾನು ಈ 3x3 ಕ್ಯೂಬ್ನ ಸಾಲ್ವ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಈ 3x3 ಕ್ಯೂಬ್ನ ಸಾಲ್ವ್ ಮಾಡೋದಕ್ಕೆ ಒಂದು ಟೆಕ್ನಿಕ್ ಅಂದರೆ ಆ ಫಾರ್ಮುಲಾದಲ್ಲಿ ಒಂದೊಂದು ಲೆಟರ್ಸ್ ಇರುತ್ತೆ. ಆ ಲೆಟರ್ಸು ಯಾವ್ಯಾವ ಲೆಟರ್ ಬಂದಾಗ ಯಾವುದನ್ನು ತಿರುಗಿಸ್ಬೇಕು ಅಂತ ಹೇಳ್ಕೊಡ್ತೀನಿ. ಫಸ್ಟು ಆರ್ ಅಂತ ಇದ್ದರೆ ಆರ್ ಅಂದರೆ ರೈಟ್ ಸೈಡ್ ತಿರುಗಿಸ್ಬೇಕು. ಎಲ್ ಅಂತ ಇದ್ದರೆ ಲೆಫ್ಟ್ ಸೈಡ್ನ ತಿರುಗಿಸ್ಬೇಕು. ಅದೇ ಯು ಅಂತ ಇದ್ದರೆ ಅಪ್ಪರ್ ಲೇಯರು, ಡಿ ಅಂದರೆ ಡೌನ್ ಲೇಯರು, ಎಫ್ ಅಂದರೆ ಫ್ರಂಟ್ ಲೇಯರು, ಬಿ ಅಂದರೆ ಬ್ಯಾಕ್ ಲೇಯರ್ನ ತಿರುಗಿಸ್ಬೇಕು. ಸೊ ಅದರಲ್ಲಿ ಕೆಲವೊಂದು ಆರ್ ಡ್ಯಾಶು, ಎಲ್ ಡ್ಯಾಶು ಈ ಥರ ಎಲ್ಲ ಇರುತ್ತೆ. ಆರ್ ಡ್ಯಾಶ್ ಅಂದರೆ ಆರ್ನ ಬ್ಯಾಕ್ ಸೈಡ್ ಅಂದರೆ ರಿವರ್ಸಲ್ಲಿ ತಿರುಗಿಸ್ಬೇಕು, ರೈಟ್ ಲೇಯರ್ನ ರಿವರ್ಸಲ್ಲಿ ತಿರುಗಿಸ್ಬೇಕು. ಬರೀ ಆರ್ ಅಂತ ಇದ್ದರೆ ಈ ಥರ ಮುಂದಕ್ಕೆ ತಿರುಗಿಸೋದು. ಎಲ್ಲು ಅಷ್ಟೇ, ಎಲ್ ಅಂತ ಇದ್ದರೆ ಹಿಂಗೆ, ಎಲ್ ಡ್ಯಾಶ್ ಅಂತ ಇದ್ದರೆ ಹಿಂಗೆ, ಯು ಅಂತ ಇದ್ದರೆ ಹಿಂಗೆ, ಯು ಡ್ಯಾಶ್ ಅಂತ ಇದ್ದರೆ ಹಿಂಗೆ ತಿರುಗಿಸ್ಬೇಕು. ಅದೇ ಎಫ್ ಅಂತ ಇದ್ದರೆ ಹಿಂಗೆ, ಅದೇ ಎಫ್ ಡ್ಯಾಶ್ ಅಂತ ಇದ್ದರೆ ಹಿಂಗೆ, ಬಿ ಅಂತ ಇದ್ದರೆ ಹಿಂಗೆ, ಬಿ ಡ್ಯಾಶ್ ಅಂತ ಇದ್ದರೆ ಹಿಂಗೆ, ಹಾಗೆ ಡಿನೂ ಅಷ್ಟೇ. ಡಿ ಅಂದರೆ ಡೌನ್ ಅಂತ ಅರ್ಥ, ಡಿ ಅಂದರೆ ಹಿಂಗೆ, ಡಿ ಡ್ಯಾಶ್ ಅಂದರೆ ಹಿಂಗೆ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸ್ಟೆಪ್ ಒನ್ನಲ್ಲಿ ಏನಂದರೆ ಸೆಂಟ್ರಲ್ ಎಲ್ಲೋ ಇರಬೇಕು. ಈ 4 ಸೈಡ್ಸು ವೈಟ್ ಬರೋ ಥರ ಮಾಡಬೇಕು. ಈ 4 ಸೈಡ್ಸು ವೈಟ್ ಬರೋ ಥರ ಮಾಡಬೇಕು. ಸೊ ಅದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟು ಇಲ್ಲಿ ವೈಟ್ ಇದೆ, ಇದನ್ನು ಇಲ್ಲಿಗೆ ತಗೊಬಂದರೆ ಇಲ್ಲಿ ವೈಟ್ ಬರುತ್ತೆ. ಹಾಗೆ ಈ 3 ಸೈಡ್ಸು ಮಾಡಬೇಕು. ಇಲ್ಲಿ ವೈಟ್ ಇದೆ, ಹಿಂಗೆ ತಿರ್ಗಿಸ್ಕೊಂಡು ಹಿಂಗೆ ತಿರ್ಗಿಸಿದ್ರೆ ಇಲ್ಲಿಗೆ ಬರುತ್ತೆ. ಮತ್ತು ಇಲ್ಲೊಂದು ವೈಟ್ ಇದೆ ಹಿಂಗೆ. ನೆಕ್ಸ್ಟು ಇಲ್ಲೊಂದು ವೈಟ್ ಇದೆ. ಈ ವೈಟ್ನ ಇಲ್ಲಿಗೆ ತರಿಸ್ಬೇಕಂದ್ರೆ ನೋಡಿ, ಫಸ್ಟ್ ಇದನ್ನು ರೈಟಿಗೆ ತಿರ್ಗಿಸ್ಕೊಳ್ಳಿ, ಇಲ್ಲಿಗೆ ಬರುತ್ತೆ. ಇದಾದಮೇಲೆ ಹಿಂಗೆ ತಿರ್ಗಿಸಿದ್ರೆ ಹಿಂಗಾಗುತ್ತೆ. ಸೊ ಸ್ಟೆಪ್ 1 ಕಂಪ್ಲೀಟೆಡ್. ಸ್ಟೆಪ್ 1ನಲ್ಲಿ ನಾವು ಸೆಂಟ್ರಲ್ ಎಲ್ಲೋ ಬರಬೇಕಿತ್ತು, ಆಮೇಲೆ ಈ 4 ಸೈಡ್ಸು ವೈಟ್ ಬರಬೇಕಿತ್ತು. ಸ್ಟೆಪ್ 2ದಲ್ಲಿ ಹೆಂಗೆ ಅಂತ ಹೇಳ್ಕೊಡ್ತೀನಿ. ಈಗ ಸ್ಟೆಪ್ 1 ಆಯ್ತಲ್ವಾ, ಇದನ್ನು ರೈಟಿಗೆ ತಿರ್ಗಿಸ್ಕೊಳ್ಳಿ. ಇಲ್ಲಿ ಯಾವ ಕಲರ್ ಇದೆ? ಗ್ರೀನ್ ಕಲರ್ ಇದೆ. ಇಲ್ಲೂ ಗ್ರೀನ್ ಬರೋ ಥರ ತಿರ್ಗಿಸ್ಬೇಕು. ಗ್ರೀನು ಮ್ಯಾಚ್ ಆಯ್ತಲ್ವಾ. ಈಗ ಗ್ರೀನ್ ಮ್ಯಾಚ್ ಆಗಿದ್ದಾದಮೇಲೆ ಇದನ್ನು 2 ಟೈಮ್ಸ್ ಹಿಂಗೆ ತಿರ್ಗಿಸ್ಕೊಳ್ಳಿ. ಹಾಗೆ ನೆಕ್ಸ್ಟು ಎಲ್ಲ ಕಲರ್ಸ್ಗೂ ಹಂಗೆ ಮ್ಯಾಚ್ ಮಾಡಿ. 2 ಆಲ್ರೆಡಿ ಮ್ಯಾಚ್ ಆಗಿದೆ. ಸೊ ಇಲ್ಲಿ ಆರೆಂಜ್ ಬಂತು. 1 2. ಸೊ ಅಷ್ಟೇ, ಸ್ಟೆಪ್ 2 ಕಂಪ್ಲೀಟೆಡ್. ಸೊ ಸ್ಟೆಪ್ 2ನಲ್ಲಿ ನಾವು ಈ ಪ್ಲಸ್ ಮಾಡಬೇಕಿತ್ತು, ಸೆಂಟ್ರಲ್ಲು ವೈಟ್ ಬಂದು ಮತ್ತು ಈ 4 ಸೈಡ್ಸು ವೈಟ್ ಬರೋ ಥರ ಮಾಡಬೇಕಿತ್ತು. ಈಗ ಸ್ಟೆಪ್ 3ದಲ್ಲಿ ಏನಂದರೆ ಈ ಫುಲ್ಲು ಲೇಯರು ವೈಟ್ ಆಗೋ ಥರ ಮಾಡಬೇಕು, ವೈಟ್ ಕಲರ್ ಮಾಡಬೇಕು. ಸೊ ಇದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟು ಈಗ ಇಲ್ಲಿ ವೈಟ್ ಇದೆ, ಇಲ್ಲಿ ರೆಡ್ ಇದೆ, ಮತ್ತು ಇಲ್ಲಿ ಗ್ರೀನ್ ಇದೆ. ಈಗ ರೆಡ್ ಇರೋ ಜಾಗಕ್ಕೆ ಈ ಸೆಂಟ್ರಲ್ಲಿ ರೆಡ್ ಎಲ್ಲಿದೆಯೋ ಅಲ್ಲಿಗೆ ಇದನ್ನು ತಗೊಂಡೋಗ್ಬೇಕು. ಸೊ ಇಲ್ಲಿ ರೆಡ್ ಇದೆ, ಸೊ ರೆಡ್ ಮ್ಯಾಚ್ ಆಯಿತು, ಮತ್ತು ಇಲ್ಲಿ ಗ್ರೀನ್ ಮ್ಯಾಚ್ ಆಯಿತು. ಈ ಥರ ಇರಬೇಕಾದ್ರೆ ಇವಾಗ ಇಲ್ಲಿದೆ ಅಲ್ವಾ, ಇದನ್ನು ಲೆಫ್ಟಿಗೆ ತಿರ್ಗಿಸ್ಕೊಳ್ಳಿ, ಹಾಗೆ ಇದನ್ನು ಡೌನಿಗೆ ತಿರ್ಗಿಸ್ಕೊಳ್ಳಿ. ಅದಾದಮೇಲೆ ಹಿಂಗೆ ತಿರ್ಗಿಸಿ ಮತ್ತು ಇದನ್ನು ಮ್ಯಾಚ್ ಮಾಡಿ. ಇದಾಯಿತು. ಆಮೇಲೆ ಈ ಕಲರು ಇದ್ರ ಜೊತೆಗೆ ಮ್ಯಾಚ್ ಆಗಬೇಕು, ಈ ಕಲರ್ ಇದ್ರ ಜೊತೆಗೆ ಮ್ಯಾಚ್ ಆಗಬೇಕು. ಹಾಗೆ ಈ 3 ಸೈಡ್ಸು ಹಂಗೆ ಮಾಡಬೇಕು. ನೆಕ್ಸ್ಟು ಇಲ್ಲೊಂದು ಕಲರ್ ಇದೆ, ಇದನ್ನು ಹಿಂಗೆ ಮಾಡ್ಕೊಳ್ಳಿ. ಆಮೇಲೆ ಇವಾಗ ಇಲ್ಲಿ ಗ್ರೀನ್ ಇದೆ, ಗ್ರೀನ್ ಎಲ್ಲಿದೆಯೋ ಅಲ್ಲಿ ಕರ್ಕೊಂಡೋಗಿ ಇಲ್ಲಿಗೆ ತಗೊಂಡೋಗಿದ್ದು. ಗ್ರೀನ್ ಆರೆಂಜ್ಗೆ ಇಲ್ಲಿ ಆರೆಂಜ್ ಇದೆ. ಸೊ ಸೇಮ್ ಆವಾಗಲೇ ಹೆಂಗೆ ಮಾಡಿದ್ವು ಹಂಗೆ ಮಾಡಬೇಕು. ಇದನ್ನು ಲೆಫ್ಟಿಗೆ ತಿರ್ಗಿಸ್ಕೊಳ್ಳಿ, ಇದನ್ನು ಹಿಂಗೆ, ಆಮೇಲೆ ಇದನ್ನು ಹಿಂಗೆ ಅಷ್ಟೇ. ನೆಕ್ಸ್ಟು ಇದು ರೆಡ್ಡು ಬ್ಲೂ ಇದೆ. ಸೊ ರೆಡ್ಡು ಎಲ್ಲಿದೆ ಅಂತ ತಗೊಂಡೋಗ್ಬೇಕು. ರೆಡ್ಡು ಇಲ್ಲಿಗೆ ಮ್ಯಾಚ್ ಆಯಿತು, ಇಲ್ಲಿಗೆ ಮ್ಯಾಚ್ ಆಯಿತು. ಸೊ ಈ ಥರ ಇರಬೇಕಾದ್ರೆ ಇದನ್ನು ರೈಟಿಗೆ ತಿರ್ಗಿಸ್ಕೊಳ್ಳಿ. ಆಮೇಲೆ ಇದನ್ನು ಹಿಂಗೆ ಅಷ್ಟೇ. ಇನ್ನು ಲಾಸ್ಟ್ ಒಂದು ಕಲರ್ ಇದೆ, ಇನ್ನೊಂದು ಇಲ್ಲಿದೆ ನೋಡಿ. ಇವಾಗ ಈ ಥರದ ಸಿಚುವೇಷನಲ್ಲಿ ಏನು ಮಾಡಬೇಕಂದ್ರೆ ಇದನ್ನು ಇಲ್ಲಿ ತುಂಬಿಸ್ಬೇಕಲ್ವ, ಅಲ್ಲಿ ಅದೇ ಪ್ಲೇಸಿಗೆ ಹಿಂಗೆ ತಗೊಬನ್ನಿ. ಹಿಂಗೆ ತಗೊಬಂದಿದ್ದಾದಮೇಲೆ ಇದನ್ನು ಹಿಂಗೆ ಡೌನಿಗೆ ತಿರ್ಗಿಸಿದಾದ್ಮೇಲೆ ಇಲ್ಲಿದ್ದು ಇಲ್ಲಿಗೆ ಬರುತ್ತೆ. ಸೊ ಇದನ್ನು ಹಿಂಗೆ 2 ಟೈಮ್ಸ್ ಲೆಫ್ಟಿಗೆ ತಿರುಗಿಸಿ, ಆಮೇಲೆ ಮೇಲಿಗೆ ತಿರುಗಿಸಿ. ಇದಾದಮೇಲೆ ಸೇಮ್ ಫಸ್ಟ್ ಎಲ್ಲ ಹಿಂಗೆ ಮಾಡ್ತಾಯಿದ್ವಿ. ಬ್ಲೂ ಆರೆಂಜು ರೈಟಿಗೆ ತಿರ್ಗಿಸ್ಕೊಳ್ಳಿ ಮಾಡಿ, ಹಿಂಗೆ ಮಾಡಿ ಆಗೋಯ್ತು.
ಇಷ್ಟೇ. ಸೊ ಸ್ಟೆಪ್ 3 ಕಂಪ್ಲೀಟೆಡ್. ಸ್ಟೆಪ್ 3ನಲ್ಲಿ ನಾವು ಈ ಫುಲ್ಲು ಲೇಯರ್ನ ವೈಟಾಗಿ ಕನ್ವರ್ಟ್ ಮಾಡಬೇಕಿತ್ತು, ಮಾಡಿದ್ದಾಯಿತು. ಈಗ ಸ್ಟೆಪ್ 4ಅಲ್ಲಿ ಏನಂದರೆ ಈ ಫುಲ್ಲು ವೈಟ್ನ ಕೆಳಗಡೆಗೆ ತಗೊಂಡಿದ್ದಾದಮೇಲೆ ಈಗ ಸ್ಟೆಪ್ 4ಅಲ್ಲಿ ನಮ್ಮ ಟಾರ್ಗೆಟ್ ಏನಂದರೆ ಈ 2 ಲೇಯರ್ಸು ಫುಲ್ಲು ಕಲರ್ ಮ್ಯಾಚ್ ಮಾಡಬೇಕು. ಇದಕ್ಕೆ 2 ಫಾರ್ಮುಲಾ ಇದೆ. ಅದು 2 ಫಾರ್ಮುಲಾ ಯಾವ್ಯಾವ ಸಿಚುಯೇಷನಲ್ಲಿ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಫಸ್ಟು ಈಗ ಇದು ಗ್ರೀನು, ಇದು ರೆಡ್. ಸೊ ರೆಡ್ ಹತ್ರ ತಗೊಂಡೋಗಿದ್ದಾದಮೇಲೆ ಈ ಗ್ರೀನು ಇಲ್ಲಿಗೆ ಬರಬೇಕು, ಈ ರೆಡ್ಡು ಇಲ್ಲಿಗೆ ಬರಬೇಕು ಅಲ್ವಾ. ಅದಕ್ಕೆ ಫಸ್ಟು ಈ ಕಡೆಗೆ ತಿರ್ಸ್ಕೊಳ್ಳಿ, ಇದು ರೈಟ್ ಸೈಡ್ ಬರಬೇಕು. ಈಗ ಸ್ಕ್ರೀನ್ ಮೇಲೆ ಒಂದು ಫಾರ್ಮುಲಾ ಬರುತ್ತೆ, ಅದನ್ನು ನೋಡಿಕೊಂಡು ಹಾಗೆ ಮಾಡಿ. ನೋಡಿ, ಗ್ರೀನ್ಗೆ ಗ್ರೀನು ರೆಡ್ಗೆ ರೆಡ್ಡು ಮ್ಯಾಚ್ ಆಯಿತು. ಸೊ ಹಂಗೆ ಇನ್ನೂ ಒಂದು ಸಿಚುಯೇಷನ್ ಬರುತ್ತೆ. ಈಗ ನೋಡಿ, ಇದು ಬೇರೆ ಥರ ಸಿಚುಯೇಷನ್ನು. ಇಲ್ಲಿರೋ ಕಲರು ಇಲ್ಲಿಗೆ ಬರಬೇಕಾದ್ರೆ ಆವಾಗಲೇ ಕೊಟ್ಟಿದ್ದು ಫಾರ್ಮುಲಾ ಮಾಡಬೇಕು. ಇವಾಗ ಇನ್ನೊಂದು ಫಾರ್ಮುಲಾ ಬರುತ್ತೆ ನೋಡಿ, ಈ ಬ್ಲೂವು ಇಲ್ಲಿಗೆ ಬರಬೇಕು, ಈ ಆರೆಂಜು ಇಲ್ಲಿಗೆ ಬರಬೇಕು. ಇದಕ್ಕೆ ಇನ್ನೊಂದು ಫಾರ್ಮುಲಾ ಇದೆ, ಅದು ಸ್ಕ್ರೀನ್ ಮೇಲೆ ಬರುತ್ತೆ. ಅದನ್ನು ನೋಡ್ಕೊಂಡು ಹಾಗೆ ಮಾಡಿ. ನೋಡಿ, ಇದು ಮ್ಯಾಚ್ ಆಯಿತು. ಹಿಂಗೆ ಈ 2 ಫಾರ್ಮುಲಾನ ಇಟ್ಕೊಂಡು ಈ ಪೂರ್ತಿ ಲೇಯರ್ನ ಮಾಡಬೇಕಾಗುತ್ತೆ. ಇನ್ನೊಂದೇ ಒಂದಿದೆ, ಅದನ್ನು ಮಾಡಿಬಿಡ್ತೀನಿ. ಸೊ ಸ್ಟೆಪ್ 4 ಕಂಪ್ಲೀಟೆಡ್. ಸ್ಟೆಪ್ 4ಅಲ್ಲಿ ನಾವು ಈ 2 ಲೇಯರು ಮ್ಯಾಚ್ ಮಾಡೋ ಥರ ಮಾಡಬೇಕಿತ್ತು. ಸೊ ಸ್ಟೆಪ್ 5ಅಲ್ಲಿ ಏನಂದರೆ ಈ ಯೆಲ್ಲೋ ಕಲರು ಈ ಫುಲ್ಲು ಫಿಶ್ ಶೇಪ್ ಬರೋ ಥರ ಮಾಡಬೇಕು. ಸೊ ಫಿಶ್ ಶೇಪ್ ಬರೋ ಥರ ಹೆಂಗೆ ಮಾಡೋದು ಅಂದರೆ ಅದಕ್ಕೂ ಫಾರ್ಮುಲಾಸ್ ಇದೆ. ಆ ಫಾರ್ಮುಲಾಸು ಸ್ಕ್ರೀನ್ ಮೇಲೆ ಬರುತ್ತೆ, ಹಂಗೆ ನೋಡ್ಕೊಂಡು ಮಾಡಿ. ಫಸ್ಟು ಈ ಯೆಲ್ಲೋ ಇಲ್ಲಿ ಬರೋ ಥರ ಮಾಡಬೇಕು. ಅದಕ್ಕೆ ಸ್ಕ್ರೀನ್ ಮೇಲೆ ಒಂದು ಫಾರ್ಮುಲಾ ಬರುತ್ತೆ, ಅದನ್ನು ನೋಡ್ಕೊಂಡು ಹಾಗೆ ಮಾಡಿ. ನೋಡಿ, ಫಸ್ಟು ಯೆಲ್ಲೋ ಈ ಥರ ಬರಬೇಕು. ಹಿಂಗೆ ಬಂದಿದ್ದಾದಮೇಲೆ ಅದೇ ಈ ಥರ ಫಿಶ್ ಶೇಪ್ ಬರೋವರೆಗೂ ಅದೇ ಫಾರ್ಮುಲಾನ ಹಾಕ್ಕೊಂಡು ಮಾಡ್ತಾಯಿರಿ. ನೋಡಿ, ಈ ಥರ ಫಿಶ್ ಶೇಪ್ ಬರುತ್ತೆ. ಇದು ಸ್ಟೆಪ್ 5 ಕಂಪ್ಲೀಟೆಡ್. ಸ್ಟೆಪ್ 5ಅಲ್ಲಿ ನಮ್ಮ ಟಾರ್ಗೆಟ್ ಏನಿತ್ತಂದರೆ ಯೆಲ್ಲೋ ಕಲರ್ನ ಈ ಥರ ಫಿಶ್ ಶೇಪಲ್ಲಿ ಮಾಡಬೇಕಿತ್ತು. ಸೊ ಸ್ಟೆಪ್ 6ಅಲ್ಲಿ ಏನಂದರೆ ಈ ಲೇಯರ್ ಫುಲ್ಲು ಯೆಲ್ಲೋ ಬರೋ ಥರ ಮಾಡಬೇಕು. ಅದಕ್ಕೂ ಸ್ಕ್ರೀನ್ ಮೇಲೆ ಒಂದು ಫಾರ್ಮುಲಾ ಬರುತ್ತೆ, ಅದನ್ನು ನೋಡ್ಕೊಂಡು ಹಾಗೆ ಮಾಡಿ. ಈ ಥರ ಇಟ್ಕೊಂಡು ಆ ಫಾರ್ಮುಲಾನ ಅಪ್ಲೈ ಮಾಡಿ. ಇಲ್ಲಿಂದ ಆ ಫಾರ್ಮುಲಾನ ಅಪ್ಲೈ ಮಾಡಬೇಕಾಗುತ್ತೆ. ಮತ್ತೆ ನೋಡಿ, ಇದೇ ಜಾಗದಲ್ಲಿ ಇಟ್ಕೊಂಡು ಮಾಡಿ. ಈ ಥರ ಮಾಡಿದ್ರೆ ಯೆಲ್ಲೋ ಕಲರ್ ಫುಲ್ ಆಗುತ್ತೆ. ಸೊ ಸ್ಟೆಪ್ 6 ಈಸ್ ಕಂಪ್ಲೀಟೆಡ್. ಸ್ಟೆಪ್ 6ಅಲ್ಲಿ ನಮ್ಮ ಟಾರ್ಗೆಟ್ ಏನಿತ್ತಂದರೆ ಈ ಫುಲ್ಲು ಲೇಯರ್ನ ಯೆಲ್ಲೋ ಮಾಡಬೇಕಿತ್ತು. ಸೊ ಮಾಡಾಯಿತು. ಈಗ ನೆಕ್ಸ್ಟ್ ಸ್ಟೆಪ್ ಇದೆ, ಅದಕ್ಕೆ ಇನ್ನೊಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾನ ಅಪ್ಲೈ ಮಾಡಿ ಆ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ. ಅದು ಫಾರ್ಮುಲಾ ಏನಂತ ಸ್ಕ್ರೀನ್ ಮೇಲೆ ಬರುತ್ತೆ, ಅದನ್ನು ನೋಡ್ಕೊಂಡು ಹಾಗೆ ಮಾಡಿ. ನೋಡಿ, ಇದೇ ರೀತಿ ಈ 4 ಸೈಡ್ಸು ಬರುತ್ತೆ. ಈ ಫಾರ್ಮುಲಾ ಹಂಗೆ ಅಪ್ಲೈ ಮಾಡಿದ್ರೆ ಹಂಗೆ ಮಾಡಿ. ನೋಡಿ, ಇದು 3 ಸೈಡ್ಸ್ ಬಂದಿದೆ. ಒಂದು ಸೈಡು ಫುಲ್ಲು ಬಂದಿದೆ. ಒಂದೊಂದು ಸಲ ಎಲ್ಲ ಸೈಡೂ ಇದೇ ರೀತಿ ಬಂದಿರುತ್ತೆ. ಅವಾಗೇನಿಲ್ಲ, ಇನ್ನೊಂದು ಫಾರ್ಮುಲಾ ಇದೆ, ಅದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೇಳ್ಕೊಡ್ತೀನಿ. ಸೊ ಸ್ಟೆಪ್ 7 ಈಸ್ ಕಂಪ್ಲೀಟೆಡ್. ಸ್ಟೆಪ್ 7ಅಲ್ಲಿ ನಾವು ಈ ಥರ ಬರೋ ಥರ ಮಾಡಿದ್ವಿ ಫಾರ್ಮುಲಾನ ಯೂಸ್ ಮಾಡಿ. ಸೊ ಸ್ಟೆಪ್ 8 ಇದು ಲಾಸ್ಟ್ ಸ್ಟೆಪ್ ಆಗಿರುತ್ತೆ. ಈ ಒಂದು ಸ್ಟೆಪ್ ಕಂಪ್ಲೀಟ್ ಮಾಡಿದ್ರೆ ಟೋಟಲ್ ನಮ್ಮ ಕ್ಯೂಬ್ ಪೂರ್ತಿ ಸಾಲ್ವ್ ಆಗುತ್ತೆ. ಸೊ ಸ್ಟೆಪ್ 8ಅಲ್ಲಿ ನಾವು ಈ ಫುಲ್ಲು ಒಂದು ಕಡೆ ಫುಲ್ಲು ಲೇಯರ್ ಕಂಪ್ಲೀಟ್ ಆಗಿರುತ್ತಲ್ಲ, ಅದನ್ನು ಬ್ಯಾಕ್ ಸೈಡ್ ಇಟ್ಕೋಬೇಕು. ಬ್ಯಾಕ್ ಸೈಡ್ ಇಟ್ಕೊಂಡು ಹಿಂಗೆ ಪ್ಲೇಸ್ ಮಾಡಿಕೊಂಡು ಇವಾಗ ಸ್ಕ್ರೀನ್ ಮೇಲೆ ಬರೋ ಫಾರ್ಮುಲಾನ ಹಾಕಿ ಟೋಟಲ್ ಕ್ಯೂಬ್ ಸಾಲ್ವ್ ಆಗುತ್ತೆ. ಕೆಲವೊಂದು ಸಲ ಈ ಲೇಯರೂ ಎಲ್ಲ 4 ಸೈಡ್ಸೂ ಇದೇ ರೀತಿ ಇರುತ್ತೆ. ಆವಾಗ 2 ಟೈಮ್ಸ್ ಅಪ್ಲೈ ಮಾಡಿದ್ರೆ ಕ್ಯೂಬ್ ಸಾಲ್ವ್ ಆಗುತ್ತೆ. ಸೊ ಈ ಥರ ಫುಲ್ಲು ಒಂದು ಕಡೆ ಆಲ್ರೆಡಿ ಆಗಿದ್ದರೆ ಅದನ್ನು ಬ್ಯಾಕ್ ಸೈಡ್ ಇಟ್ಕೊಂಡು ಇವಾಗ ಆ ಫಾರ್ಮುಲಾನ ಅಪ್ಲೈ ಮಾಡಿ. ಬಂದಿಲ್ಲ ಅಂದರೆ ಇನ್ನೊಂದು ಸಲ ಮಾಡಿ, ಬಂದ್ಬಿಡುತ್ತೆ. ಸೊ ಫೈನಲಿ 3x3 ಕ್ಯೂಬ್ನ ಸಾಲ್ವ್ ಮಾಡಿದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನು ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.